ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದಂಥವ್ರು, ಅವತ್ತಿನ ಕಾಲದಲ್ಲಿ ನೀವು ವೋಟ್ ಮಾಡಿರತಕ್ಕಂಥವ್ರು, ಇಂದು 2025-26ರಲ್ಲಿ ನೀವು ಬಂದು ಆ ಒಂದು 2002ರ ಲೀಸ್ಟ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹೆಸರನ್ನ ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಯಾವುದೇ ತರಹದ ನಿಮ್ಮ ಹೆಸರು ಫೈಂಡ್ ಆಗ್ತಾ ಇಲ್ಲ. ಹಾಗೆಯೇ ಅಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆಗಳು ನೀವಲ್ಲಿ ಇದೆಲ್ಲವನ್ನು ಹುಡುಕಿ ಈ ಒಂದು ಎನ್ಯುಮರೇಷನ್ ಫಾರಮ್ನ ಫಿಲಪ್ ಮಾಡಬೇಕಾಗ್ತದೆ. ಇದು BLOಗಳು ಕೂಡ ಮಾಡ್ಬೋದು. ಅಂದರೆ ಪ್ರಸ್ತುತ ಅವರು ಊರಲ್ಲಿರ್ತಕ್ಕಂಥವ್ರನ್ನ ಮಾಹಿತಿನ ಅವರು ಹಂಚ್ಕೋಬೋದು. 2002 ಲೀಸ್ಟು ತುಂಬ ಜನರು ಮದುವೆಯಾಗಿ ಗಂಡನ ಮನೆಗೆ ಬಂದಿರ್ತೀರಿ. ಆ ಒಂದು ಲೀಸ್ಟ್ನ ಫೈಂಡ್ ಮಾಡ್ಕೋಬೇಕು ಅಂದರೆ ಅದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ BLOಗಳಿಗೆ ಆಲ್ರೆಡಿ ಜವಾಬ್ದಾರಿ ತುಂಬ ಕೊಟ್ಟಿದ್ದಾರೆ. ಇವರು 1 ತಿಂಗಳೊಳಗೆ ಈ ಒಂದು ಕೆಲಸನ ಮುಗಿಸ್ಬೇಕು. ಅದರಿಂದ ಅವರು ಆ ಕೆಲಸನ ಮಾಡೋಕ್ಕಾಗಲ್ಲ. ನೀವೇ ಕೂಡ ನಿಮ್ಮ ತಂದೆ ಮನೆಯ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅಥವಾ ನಿಮ್ಮದೇ 2002ರ ವೋಟರ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂದರೆ ಆ ವೆಬ್ಸೈಟು ಕೂಡ ತುಂಬ ಬ್ಯುಸಿ ಬರ್ತಾಯಿದೆ. ಕೆಲವು ಟೈಮ್ನಲ್ಲಿ ಡೌನ್ಲೋಡ್ ಆಗುತ್ತೆ, ಕೆಲವು ಟೈಮಲ್ಲಿ ಡೌನ್ಲೋಡ್ ಆಗಲ್ಲ. ನಾನು ಈ ಒಂದು ವೋಟರ್ ಲಿಸ್ಟ್ನ ಈಸಿಯಾಗಿ ಹೆಸರು ಮುಖಾಂತರ ಹುಡ್ಕೋದು ಹೇಗೆ ಅಂತ ಆಲ್ರೆಡಿ ವೀಡಿಯೋ ಮಾಡಿ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ ಒಂದು ವೀಡಿಯೋದ ಲಿಂಕು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಅದನ್ನ ನೋಡಿ ಆ ರೀತಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಮುಂದುವರಿದು 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ನಿಮ್ಮ ತಂದೆ ತಾಯಿಯವರ ಹೆಸರು ಇಲ್ಲ ಅಂದವರು ಈ ಒಂದು ಫಾರಮ್ನ ತುಂಬಿ ಯಾವ ರೀತಿ ಯಶಸ್ವಿಯಾಗಿ ನಿಮ್ಮ ವೋಟರ್ ಐಡಿಯಲ್ಲಿ ನಿಮ್ಮ ಹೆಸರನ್ನು ಉಳಿಸ್ಕೊಳ್ಳೋದಂತ ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಮೇಲ್ಗಡೆ ಆಲ್ರೆಡಿ ಪ್ರಿಂಟೆಡ್ ಆಗಿ ಪ್ರಸ್ತುತ ಇರ್ತಕ್ಕಂಥ ನಿಮ್ಮ ಡೀಟೇಲ್ಸು, ವೋಟರ್ ಲಿಸ್ಟ್ ಡೀಟೇಲ್ಸು ಬಂದಿರುತ್ತೆ. ಇಲ್ಲಿ ಒಂದು ಫೋಟೋನ ಅನಿಸ್ಬೇಕು. ನಂತರ ಮೇಲ್ಗಡೆ 2 ಬಾಕ್ಸ್ಗಳು ಕಾಣುತ್ತೆ. 2002ರ ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದವರು ಲೆಫ್ಟ್ ಸೈಡಲ್ಲಿ ಫಿಲಪ್ ಮಾಡಬೇಕು. ಹಾಗೆಯೇ ಮತದಾರರ ಪಟ್ಟಿಲಿ ಇಲ್ಲದೇ ತಂದೆ ತಾಯಿಯವರ ಹೆಸರು ಹಾಕೋವಂಥವ್ರು ಈ ಕಡೆ ರೈಟ್ ಸೈಡಲ್ಲಿ ಮಾಡಬೇಕು. ನಾನೀಗ 2 ಬಾಕ್ಸ್ಗಳಿಗೆ ಕೂಡ ಈ ರೀತಿ ನಮ್ಮ 2002ರ ಮತಪಟ್ಟಿಯಲ್ಲಿ ನಮ್ಮ ತಂದೆ ತಾಯಿ ಹೆಸರು ಇಲ್ಲ, ನಮ್ಮ ಹೆಸರು ಇಲ್ಲ, ಅವೆರಡು ಕಾಲಮ್ನು ಕೂಡ ನಾನು ಟಿಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ಮಾಡಿ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳು ಅನ್ಬುಕುಮಾರ್ IAS ಅವರು ಈ ಒಂದು ಮಾಹಿತಿ ನಿಮಗೆ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ತಿಳಿಸಿದ್ದಾರೆ. ಈ ರೀತಿ ಮಾಡಿದ್ರೆ ಯಾವುದೇ ಥರದ ಸಮಸ್ಯೆ ಇಲ್ಲ. ನೀವು ಫಾರಮ ಫಿಲಪ್ ಮಾಡಿ ಅಂತೂ ಕೊಡಲೇಬೇಕು BLOಗಳಿಗೆ. ಇನ್ನು ನೀವು ಫಿಲಪ್ ಮಾಡೋ ಅಂಥದ್ದು ಇಲ್ಲಿ ಕೆಳಗಡೆ ಬರಬೇಕು. ಅಲ್ಲಿ ನಿಮ್ಮ ಕರೆಂಟ್ ಡೇಟ್ ಆಫ್ ಬರ್ತು, ಈಗ ಪ್ರಸ್ತುತ ಇರ್ತಕ್ಕಂಥ ಆಧಾರ್ ಕಾರ್ಡಲ್ಲಿ ಏನಿದೆ ಡೇಟ್ ಆಫ್ ಬರ್ತು ಅದನ್ನು ಎಂಟ್ರಿ ಮಾಡಿ ನಂತರ ಕೆಳಗಡೆ ಬಂದು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಖಾಲಿ ಬೇಕಾದರೂ ಬಿಡ್ಬೋದು, ಅದೇನು ಮ್ಯಾಂಡೇಟ್ರಿ ಇಲ್ಲ. ನಂತರ ಮೊಬೈಲ್ ಸಂಖ್ಯೆನೂ ಕೇಳುತ್ತೆ. ಇಲ್ಲಿ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ ನಾನು ಇಲ್ಲೊಂದು ಡಮ್ಮಿ ನಂಬರ್ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ಎಕ್ಸಾಕ್ಟ್ ಇರತಕ್ಕಂಥ ಫೋನ್ ನಂಬರ್ನ ಹಾಕಬೇಕು. ನಂತರ ತಂದೆ ಹೆಸರು ಅಥವಾ ಪೋಷಕರ ಹೆಸರು ಅಂತ ಕಾಲಮ್ ಬರುತ್ತೆ. ಆ ಒಂದು ಕಾಲಮ್ಗೆ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಾಗ್ತದೆ. ನೀವು ಮದುವೆ ಆಗಿದ್ರು ಕೂಡ ಇಲ್ಲಿ ನಿಮ್ಮ ತಂದೆ ಹೆಸರನ್ನೇ ಬರೀಬೇಕಾಗ್ತದೆ. ಏನಕ್ಕೆ ಅಂತ ಮುಂದೆ ತಿಳಿಸ್ಕೊಡ್ತೀನಿ. ತದನಂತರ ಕೆಳಗಡೆ ಬಂದು ತಂದೆ ಅಥವಾ ಪೋಷಕರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಕಾಟ್ ಮಾಡಿ ಖಾಲಿ ಬಿಡ್ಬೋದು. ನಂತರ ತಾಯಿಯ ಹೆಸರು ಅದನ್ನು ಈ ಒಂದು ಕಾಲಮ್ಗೆ ಬರೀಬೇಕು. ನಂತರ ಕೆಳಗಡೆ ಬಂದು ತಾಯಿಯ ಮತದಾರ ಗುರುತಿನ ಚೀಟಿ ಸಂಖ್ಯೆ ಇದೆ ಅಂತ ಕೇಳುತ್ತೆ, ಅದನ್ನು ಕೂಡ ನಾನು ಖಾಲಿ ಬಿಡ್ತಾ ಇದ್ದೀನಿ. ನಂತರ ಸಂಗಾತಿಯ ಹೆಸರು. ಸಂಗಾತಿಯ ಹೆಸರು ಅಂದರೆ ಇಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳಿದ್ರೆ ಸಂಗಾತಿಯ ಹೆಸರು ಅಂದರೆ ಗಂಡನ ಹೆಸರನ್ನ ಬರೀಬೇಕಾಗ್ತದೆ. ಒಂದು ವೇಳೆ ಪುರುಷ ಆಗಿದ್ರೆ ಹೆಂಡತಿ ಹೆಸರನ್ನ ಬರೀಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಮೇಲ್ಗಡೆ ತಂದೆ ಮತ್ತು ತಾಯಿ ಮತ್ತು ಗಂಡನ ಹೆಸರನ್ನ ಹಾಕಬೇಕು. ನಂತರ ಕೆಳಗಡೆ ಬಂದು ಸಂಗಾತಿಯ ಗುರುತಿನ ಚೀಟಿ ಸಂಖ್ಯೆ ಅಂತ ಕೇಳುತ್ತೆ, ಇದ್ರೆ ಅದನ್ನ ಹಾಕಿ ಕೆಳಗಡೆ ಬಂದು ಅದನ್ನು ಸೈನ್ ಮಾಡಿ ನಿಮ್ಮ BLOಗಳಿಗೆ ಕೊಡಬೇಕಾಗ್ತದೆ. ಇಲ್ಲಿ ಒಟ್ಟು 2 ಫಾರಮ್ ಇರುತ್ತೆ. 2 ಫಾರಮ್ನು ಕೂಡ ಸೇಮ್ ಇದೇ ರೀತಿ ತುಂಬಬೇಕು. ನಂತರ ಒಂದು ಫಾರಮ್ನ ನೀವು ಇಟ್ಕೋಬೇಕು, ಒಂದು ಫಾರಮ್ನ ನಿಮ್ಮ BLOಗಳು ಕೊಡಬೇಕು. ಈ ರೀತಿ ಕೊಟ್ಟರೆ ನಿಮ್ಮದು ಮತದಾರರ ಡ್ರಾಫ್ಟ್ ಪ್ರತಿ ಬರುತ್ತೆ ನಿಮಗೆ ಮುಂದೆ ಆಗಸ್ಟ್ 5ನೇ ತಾರೀಕಿನಂದು. ಆ ಪಟ್ಟಿಯಲ್ಲಿ ಯಾರೆಲ್ಲ ಅನುಮಾನಾಸ್ಪದ ಪ್ರಕರಣಗಳು ಅಂತ ಕಂಡು ಬರ್ತವೆ ಅಂಥವರು ಚುನಾವಣಾ ಆಯೋಗ ಘೋಷಣೆ ಮಾಡಿರ್ತಕ್ಕಂಥ ಈ 11 ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಡಬೇಕಾಗ್ತದೆ. ಆ ದಾಖಲಾತಿಗಳು ಯಾವ್ಯಾವು ಅಂತ ಹೇಳಿದ್ರೆ, ಸ್ವಂತ ತಂದೆ ತಾಯಿಗೆ ಸಂಬಂಧಿಸಿದಂತೆ ಪ್ರತ್ಯೇಕ ಸ್ವಯಂ ದೃಢೀಕೃತ ದಾಖಲಾತಿಗಳನ್ನ ಸಲ್ಲಿಸಬೇಕು. ನಿಮ್ಮದು ನಿಮ್ಮ ತಂದೆ ತಾಯಿದು ಯಾವುದಾದ್ರು ದಾಖಲಾತಿಗಳು ಕೊಟ್ಟರು ಕೂಡ ನಡೆಯುತ್ತೆ. ನಂತರ ಮೊದಲನೇದು ಬಂದು ಯಾವುದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸಾರ್ವಜನಿಕ ವಲಯದ ಉದ್ಯಮದ ಕಾಯಂ ನೌಕರ ಅಥವಾ ಪಿಂಚಣಿದಾರರಿಗೆ ನೀಡಲಾಗುವ ಗುರುತಿನ ಚೀಟಿ ಮತ್ತು ಪಿಂಚಣಿ ಪಾವತಿ ಆದೇಶ PPO ನಂಬರು ಅಷ್ಟನ್ನು ಕೊಡ್ಬೋದು ಮೊದಲನೇದು. ಇನ್ನು ಎರಡನೇದು ಬಂದು ಭಾರತದಲ್ಲಿ 1/7/1987ಕ್ಕಿಂತ ಮೊದಲು ಸರ್ಕಾರ, ಸ್ಥಳೀಯ ಪ್ರಾಧಿಕಾರ, ಬ್ಯಾಂಕು, ಅಂಚೆ ಇಲಾಖೆ, ಭಾರತೀಯ ಜೀವ ವಿಮಾ ನಿಗಮ, LIC ಸಾರ್ವಜನಿಕ ವಲಯದ ಉದ್ಯಮಗಳಿಂದ ನೀಡಲಾದ ಯಾವುದೇ ಗುರುತಿನ ಚೀಟಿ ಪ್ರಮಾಣಪತ್ರ ಕೊಟ್ಟರೂ ಕೂಡ ನಡೆಯುತ್ತೆ. ನಂತರ ಮೂರನೇದು ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗುವ ಜನನ ಪ್ರಮಾಣಪತ್ರ. ಹಾಗೆಯೇ 4ನೇದು ಬಂದು ಪಾಸ್ಪೋರ್ಟು. 5ನೇ ಪುರಾವೆ ಬಂದು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾನಿಲಯದಿಂದ ನೀಡಲಾದ ಮೆಟ್ರಿಕ್ಯುಲೇಷನ್ ಅಥವಾ ಶೈಕ್ಷಣಿಕ ಪ್ರಮಾಣಪತ್ರ, SSLC ಅಂಕಪಟ್ಟಿ ಅಥವಾ ದ್ವಿತೀಯ PUC ಅಂಕಪಟ್ಟಿ, ನಿಮ್ಮ TCಗಳು ಕೊಟ್ಟರು ಕೂಡ ಮಾಡ್ಕೋಬಹುದು. ನಂತರ ರಾಜ್ಯದ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗುವ ಕಾಯಂ ನಿವಾಸ ಪ್ರಮಾಣಪತ್ರ, ವಾಸಸ್ಥಳ ದೃಢೀಕರಣ ಪತ್ರನೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇವರು ಯಾವುದೋ ಇಲ್ಲ ಅಂದರೆ ನಿಮ್ಮ ಹತ್ರ ಈ ಒಂದು ದಾಖಲಾತಿ ಕೊಟ್ಟರು ಕೂಡ ಲಿಸ್ಟ್ ಉಳಿಯುತ್ತೆ. ನೀವು 2002ರ ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇರ್ಬೋದು, ಇಲ್ಲದೇ ಇರ್ಬೋದು, ಅಂಥವ್ರಿಗೆ ಈ ಎಲ್ಲ ದಾಖಲಾತಿಗಳಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟು ನೀವು ಉಳಿಸ್ಕೋಬೇಕಾಗ್ತದೆ. ನಂತರ 7ನೇದು ಬಂದು ಅರಣ್ಯ ಹಕ್ಕು ಪತ್ರ. ಹಾಗೆಯೇ ಸಕ್ಷಮ ಪ್ರಾಧಿಕಾರದಿಂದ ನೀಡಲಾಗುವ OBC ಜಾತಿ, SC ST ಜಾತಿ ಪ್ರಮಾಣ ಪತ್ರ ಕೊಟ್ಟು ಕೂಡ ಆಗುತ್ತೆ. ನಂತರ ರಾಷ್ಟ್ರೀಯ ನಾಗರಿಕರ ನೋಂದಣಿ. ನಂತರ 10ನೇದು ಬಂದು ಯಾವುದೇ ಕಾನೂನುಬದ್ಧ ಮತ್ತು ಆಡಳಿತಾತ್ಮಕ ನಿಯಮಗಳ ಅಡಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ನಿರ್ವಹಿಸುವ ಕುಟುಂಬ ನೋಂದಣಿ.
ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ನಡೆಯುತ್ತೆ, ರಿಜಿಸ್ಟರ್ ಇರುತ್ತೆ ಅವ್ರಿಗೊಂದು, ಅದು ಕೊಟ್ಟು ನಡೆಯುತ್ತೆ. ಇನ್ನು 11ನೇ ಬಂದು ಸರ್ಕಾರದಿಂದ ನೀಡಲಾದ ಜಮೀನು ಅಥವಾ ಮನೆ ಹಂಚಿಕೆ ಪ್ರಮಾಣ ಪತ್ರ. ನೀವಿಲ್ಲಿ RTC, ನಿಮ್ಮ ಮನೆಗೆ ಏನೋ ಸರ್ಕಾರದಿಂದ ಗ್ರ್ಯಾಂಟ್ ಆಗಿದ್ರೆ ಆ ಒಂದು ಮನೆ ಪತ್ರ ಕೊಟ್ಟರು ಕೂಡ ನಡೆಯುತ್ತೆ. ಇಷ್ಟು ಮೇನಾಗಿ 11 ದಾಖಲಾತಿಗಳನ್ನ ನೀವು ಜೋಡಿಸ್ಕೊಂಡಿರ್ಬೇಕಾಗ್ತದೆ. ಇದರಲ್ಲಿ ಯಾವ್ದಾದ್ರು ಕೂಡ ಒಂದನ್ನು ಕೊಟ್ಟರು ಕೂಡ ಸೆಪ್ಟೆಂಬರ್ 25ರಲ್ಲಿ ಬರ್ತಕ್ಕಂಥ ಫೈನಲ್ ವೋಟರ್ ID ಒಂದು ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಉಳಿಯುತ್ತೆ. ಇದೇ ತಿಂಗಳು ಮುಗಿದ ನಂತರ ಆಗಸ್ಟ್ 5ನೇ ತಾರೀಕಿನಂದು ಯಾರೆಲ್ಲ 2002ರ ಮತಪಟ್ಟಿಯಲ್ಲಿ ಗುರುತಿಸ್ಕೊಂಡಿಲ್ಲ, ಹಾಗೆ ತಂದೆ ತಾಯಿಗಳ ಲೀಸ್ಟ್ಗಳಿಲ್ಲ ಅಂಥವ್ರಿಗೆ ಈ ಒಂದು ದಾಖಲಾತಿನ ಕೊಟ್ಟು ಅವ್ರ ವೋಟರ್ ಐಡಿಗಳನ್ನ ಸಾಬೀತು ಮಾಡ್ಕೋಬೇಕಾಗ್ತದೆ. ವೆರಿ ಸಿಂಪಲ್ ಸ್ನೇಹಿತರೆ, ಇಷ್ಟ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಯಾವುದೇ ಥರದ ಕನ್ಫ್ಯೂಷನ್ ಬರಲ್ಲ. ಇಷ್ಟೇ ಸ್ನೇಹಿತರೆ, ಸಿಂಪಲ್ ಮಾಹಿತಿ. ನಮ್ಮ ಚಾನಲ್ನಲ್ಲಿ SIR ಸ್ಟಾರ್ಟಿಂಗ್ ಆದ ದಿನಗಳಿಂದ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ತುಂಬ ವೀಡಿಯೋಗಳು ಮಾಡಿದ್ದೀವಿ. ಆನ್ಲೈನಲ್ಲಿ SIRನ ಸಬ್ಮಿಟ್ ಮಾಡೋದು ಹೇಗೆ, ಹಾಗೆಯೇ ನೀವು SIR ಫಾರಮ್ನ ಭರ್ತಿ ಮಾಡೋದು ಹೇಗೆ, ಮದುವೆಯಾಗಿ ಬಂದಿರತಕ್ಕಂಥ ಹೆಣ್ಮಕ್ಳು ಗಂಡನ ಮನೇಲಿರ್ತಾರೆ, ಅವರ ತಂದೆ ಮನೆಯ ಆ ಒಂದು ವೋಟರ್ ID ಕಾರ್ಡ್ ಲಿಸ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ, ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಯಾರೆಲ್ಲ ಇನ್ನೂ ಕೂಡ ಆ ಒಂದು ವೀಡಿಯೋಗಳು ನೋಡಿಲ್ಲ, ಆ ಒಂದು ವೀಡಿಯೋಗಳ ಲಿಂಕು ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ವೀಡಿಯೋನ ನೋಡಿಕೊಂಡು ನೀವು ಈ ಒಂದು ಕೆಲಸನ ಈಸಿಯಾಗಿ ಮಾಡ್ಕೋಬೋದು. ಸ್ನೇಹಿತರೆ, ಇಷ್ಟೆಲ್ಲ ಮಾಹಿತಿ ನೀಡಿದ ಮೇಲೆ ನಿಮ್ಮಲ್ಲಿ ಸಣ್ಣದೊಂದು ರಿಕ್ವೆಸ್ಟು, ನೀವು ಯಾರು ಇನ್ನೂ ಕೂಡ ನಮ್ಮ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.